ಹಾಯ್ ಗಾಯ್ಸ್, ನಮಸ್ತೆ. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇದು ರೋಸ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಇನ್ನೊಂದು ಲೊಕೇಶನ್ನು ಊಟಿಯಲ್ಲೇನೆ. ಇದು ಸಖತ್ತಿದೆ ಗಾಯ್ಸ್. ಇದ್ರೊಳಗಡೆ ಹೋಗಿದ್ವಿ, ಬಟ್ ಸೂಪರ್ ಒಳ್ಳೆ ಸೀನರಿ. ಇನ್ನು ತೋರಿಸ್ತೀನಿ, ಇನ್ನು ಒಳಗಡೆ ಇದೆ. ಇನ್ನು ಒಳ್ಳೆ ಸೀನರಿ ಗಾಯ್ಸ್, ಸುಳ್ಳ ಕೇಳಬೇಕು, ಮಸ್ತಿತ್ತು. ಬಟ್ ಏನಂದರೆ ಅದದು ನೋಡ್ರಿ ಒಳಗಡೆ ಹೆಂಗಿದೆ ಅಂದರೆ ಫುಲ್ಲು ತಿರುಗಾಡಕ್ಕಂತೂ ಆಗಲ್ಲ ಗಾಯ್ಸ್. ಇದಂತೂ ಪಕ್ಕ ಹೇಳ್ತೀನಿ ನಾನು. ಫುಲ್ಲು ತಿರುಗಾಡಕ್ಕೆ ನೋಡಿ, ಕುದುರೆ ಯಾವ ಥರ ಇದೆ ನೋಡ್ರಿ, ಸಖತ್ತಾಗಿ ಕುದುರೆ ಮಾತ್ರ ಸೂಪರ್ ಇದು ಗಾಯ್ಸ್. ಅಲ್ಲಿ ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಗಾಯ್ಸ್, ಮನೆಗಳು ಮಾತ್ರ ಸಖತ್ತಾಗಿ ನೋಡ್ರಿ. ರೋಸ್ ಮಾತ್ರ ಇನ್ನು ಅದು ಬರುತ್ತಂತೆ, ಅವಾಗ ಹೋಗ್ಬೇಕು, ಇನ್ನು ಸಖತ್ತಾಗಿ ಇರುತ್ತಂತೆ ರೋಸು. ಬಟ್ ನಾವು ಸ್ವಲ್ಪ ಅರ್ಲಿಯಲ್ಲಿ ಹೋಗಿರೋದ್ರಿಂದ ಅದಷ್ಟು ಏನಿಲ್ಲ ಗಾಯ್ಸ್. ನೋಡ್ರಿ ಎಂತೆಂಥ ಹೂವು ಗಾಯ್ಸ್. ನನ್ನ ಲೈಫಲ್ಲಿ ಅಂತ ಹೂವೇ ನೋಡಿಲ್ಲ ನನ್ನ ಜೀವನದಲ್ಲಿ. ಸಿಕ್ಕಾಪಟ್ಟೆ ಹೂಗಳು, ಸಿಕ್ಕಾಪಟ್ಟೆ ಗಾರ್ಡನ್ನು, ಏನು ಕೇಳ್ತೀರಾ, ಏನು ಮರಗಳು, ಏನು ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಗಾಯ್ಸ್. ಹೇಳ್ಬೇಕಂದ್ರೆ ಲೊಕೇಶನ್ ಮಾತ್ರ ಸೂಪರಾಗಿತ್ತು. ನೋಡ್ರಿ ಅಲ್ಲಿ ಮನೆಗಳು ನೋಡ್ರಿ ಯಾವ ಥರ ಇದೆ ಅಂದರೆ ಹೇಳೋಕ್ಕೆ ಎರಡು ಕಣ್ಣು ಸಾಲದು ಅಂದ್ಕೊಂಬಿಟ್ರಿ ನೋಡೋಕ್ಕೆ. ನೋಡ್ರಿ ಎಷ್ಟು ಇದು. ನಮ್ಮ ವೀಣಾ ಅಂತ ಇದ್ದಾಳೆ ನಮ್ಮ ಸೊಸೆ, ಅವಳಿಗೆ ಭಾಳ ಇಷ್ಟ ಗಾಯ್ಸ್ ಇವೆಲ್ಲ. ಈ ಥರ ಸ್ವಲ್ಪ ಏನಂದರೆ ಕಾಡು ಆ ಥರ ಹೂಗಳು, ಕೆಲವೊಂದು ರೋಸ್ಗಳು ಆ ಥರ ಅಂದರೆ ಭಾರಿ ಇಷ್ಟ ಹುಡುಗಿಗೆ. ಅವಳಿಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಮಾಡ್ತೀನಿ. ಸಖತ್ತಿದೆ ಗಾಯ್ಸ್. ಹೂಗಳು ಮಾತ್ರ ಸಖತ್ತಾಗಿ. ರೋಸ್ ಹೂವು ಕೇಳ್ತೀರಾ, ಯಾವ್ಯಾವ ಹೂವುಗಳು, ಸೇವಂತಿಗೆ, ಏನೋ ನಾನು ನೋಡೇ ಇಲ್ಲ ಲೈಫಲ್ಲಿ ಅಂಥಂಥ ಇದನ್ನು ಕೂಡ ನೋಡಿಬಿಟ್ಟೆ ಗಾಯ್ಸ್. ಸಖತ್ತಾಗಿತ್ತು ಮಾತ್ರ. ಸೀನರಿ ಮಾತ್ರ ಎರಡನೇ ಮಾತಿಲ್ಲ ಗಾಯ್ಸ್, ಹೇಳ್ತೀನಲ್ಲ ಸೂಪರ್. ಇದು ನಮ್ಮ ತಮ್ಮಗೆ, ನನ್ನ ಸೊಸೆಗೆ ಡೆಡಿಕೇಟ್ ಮಾಡ್ತೀನಿ ಗಾಯ್ಸ್ ಈ ವಿಡಿಯೋ ಮಾತ್ರ. ಯಾಕಂದರೆ ಆ ಹುಡುಗಿಗೆ ಗಾರ್ಡನ್ ಅಂದರೆ ಭಾಳ ಇಷ್ಟ, ಹೂಗಳು ಮತ್ತೊಂದು ಅಂದರೆ ಭಾಳ ಇಷ್ಟ. ಇದನ್ನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಅಲ್ಲಿ ನೋಡ್ರಿ, ಅವು ಕಟ್ಟಿಂಗ್ ಮಾಡಿದಾರಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಪಾರ್ಕು ಅದು ವೈಬ್ ಇದೆಯಲ್ಲ ಗಾಯ್ಸ್, ಅಲ್ಟಿಮೇಟ್ ಗಾಯ್ಸ್. ನೋಡ್ರಿ ಆ ಮನೆಗಳು ನೋಡ್ರಿ, ಆ ಹಿಂದೆ ಗುಡ್ಡ ನೋಡ್ರಿ, ಏನು ಚೆಂದ ಅಂದರೆ ಅಬ್ಬಾ ಪಾರ್ಕು. ಸಖತ್ತಾಗಿ ಮಾಡಿದ್ದಾರೆ ಗಾಯ್ಸ್. ಎಲ್ಲ ಗಿಟ್ಟಿಂಗು ಎಲ್ಲ ಒಂದೊಂದು ಥರ ಏನು ಹೇಳಿದ್ರು ಹೊಡ್ಸೋಕ್ಕಾಗಲ್ಲ, ಅಷ್ಟು ಚೆಂದ ಐತೆ. ಸೂಪರ್, ಒಳ್ಳೆ ಕಟ್ಟಿಂಗ್ ಐತೆ, ಒಳ್ಳೆ ಪಾರ್ಕು, ಒಳ್ಳೆ ವೈಬು. ರೋಸ್ ಕೇಳ್ತೀರಾ, ಗುಲಾಬಿ ಹೂವು ಕೇಳ್ತೀರಾ, ಏನು ಬೇಕು ಹೇಳ್ರಿ. ನೋಡ್ರಿ ಅದು ಬಟರ್ಫ್ಲೈದು ಒಂದು ಇದು ಮಾಡಿದಾರಲ್ಲಿ, ಆರ್ಚ್ ಥರ. ಇದು ಫೋಟೋಶೂಟಿಗೆ ಗಾಯ್ಸ್. ಇದು ಒಂಥರ ಆರ್ಚ್ ಥರ ಹಾಕಿದಾರಲ್ಲ, ಅದೆಲ್ಲ ಫೋಟೋಶೂಟಿಗೆ. ನೋಡ್ರಿ ಅಲ್ಲಿ ಈ ಕಡೆ ಸೈಡ್ ಇದೆ ಒಂದು, ನೋಡ್ರಿ ಇಲ್ಲಿ ಇಲ್ಲಿ ಇದೆಯಲ್ಲ ಗಾಯ್ಸ್, ಅದು ಹೇಳ್ತನಲ್ಲ, ಫುಲ್ ಫೋಟೋಶೂಟಿಗೆ ಅದೆಲ್ಲ. ಅದು ಸಖತ್ತಾಗಿದೆ ನೋಡ್ರಿ. ಇದು ಬರೆದಿದ್ದಾರೆ ನೋಡ್ರಿ ಇಲ್ಲಿ.
this love, I'll never let it die. Can't be touched by no one, I like to see them try. I'm a madman for your touch, girl, I've lost control. I'm gonna make this last forever, don't tell me it's impossible. Cause I love you for infinity, I love you for infinity. Cause I love you for infinity, I love you for infinity. ಸ್ಟ್ರಕ್ಚರ್ ಮಾತ್ರ ಗಾಯ್ಸ್ ಹೇಳ್ತೀನಲ್ಲ, ಹಾಗೆ ಹೇಳ್ದಂಗೆ ವಿಡಿಯೋದಲ್ಲಿ ಆ ಮನೆ ನೋಡ್ರಿ ಗಾಯ್ಸ್ ಯಾವ ಥರ ಇದೆ, ಆ ವೈಬು, ಆ ಸ್ವ್ಯಾಗು ನೋಡ್ರಿ. ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು. ಅಲ್ಲಿ ಇನ್ನೊಂದು ನಿಮಗೆ ಹೇಳ್ಬೇಕಂದ್ರೆ ಕಾರ್ ಮೇಲೆ ಪಾರ್ಕಿಂಗ್ ಇದೆ ನೋಡ್ರಿ. ಮತ್ತೆ ಟ್ರಾವೆಲ್ ಇನ್ನೊಂದು ಪ್ಲೇಸ್ ಕಡೆ 300 ರೋಡ್ ಇದು ಆರ್ಮಿ ಬೇಸ್ ಇದೆ. ಆರ್ಮಿ ಬೇಸ್ ಹತ್ರ ಹೋಗ್ತಾ ಇದ್ದೀನಿ ನೋಡ್ರಿ ಗಾಯ್ಸ್ ಹೆಂಗಿದೆ. ಅದೇ ಸತ್ಯಮಂಗಳ ಘಾಟ್ ಅಂದ್ರೆ ಅದು ಇಲ್ಲಿಂದ ಸ್ಟ್ರೈಟ್ ರೋಡು. ಎಷ್ಟು ಏರ್ ಪಿನ್ ಬೆಂಡ್ ಬರೋದು ಸತ್ಯಮಂಗಳ ಘಾಟ್ ಗಾಯ್ಸ್. ಯಾರಾದರೂ ಸ್ವಲ್ಪ ಹುಷಾರಿಲ್ಲ ಕೂತ್ಕೊಂಡ್ರೆ ಬಟ್ ಏರ್ ಪಿನ್ ಬೆಂಡ್ ಹೋಗ್ಬೋದು. ಒಂದು ಸ್ವಲ್ಪ ಏನಾಗುತ್ತೆ ಕರು ಮುಂದುಗಡೆ ಕೂತ್ಕೊಂಡವ್ರಿಗೆ ಕಲ್ಗಟ್ಟಿಗೆ ಕಲ್ಟಿ ಎಸ್ಟೇಟ್ಗಳು ಅಂತ ಗಾಯ್ಸ್ ಹೇಳ್ತಿರಲ್ಲ, 36 ಬೆಂಡ್ ಎಸ್ಟೇಟ್ಗಳು, ಟೀ ಎಸ್ಟೇಟ್ಗಳು ಸಿಕ್ಕಾಪಟ್ಟೆ ಟೀ ಎಕ್ಸ್ಪೀರಿಯನ್ಸ್ ಇರೋರು ಅಂದರೆ ಅವ್ರು ಅಲ್ಲಿ ಬದುಕ್ತಿರೋದೇ ಒಂದು ಸ್ವರ್ಗ ಅನ್ಕೊಂಡ್ರೆ. ಯಾಕಂದರೆ ಸ್ವರ್ಗದಲ್ಲಿ ಅವ್ರು ಸಗದಿದೆ ಹೇಳ್ತೀನಲ್ಲ, ಒಂದು ಎಕ್ಸ್ಟ್ರಾ ಮಾತೇ ಇಲ್ಲ. ಆ ವೈಬೇ ಬೇರೆ. ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತಾ ಇದ್ದೀನಿ ಗೈಸ್, ಅದನ್ನು ತೋರಿಸ್ತೀನಿ ನಿಮಗೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ನನಗೆ ಅದು ಏನಾಗುತ್ತೆ ಅಂದರೆ ಕೆಲವೊಂದು ಏನಾಯ್ತು ನೇಮ್ಗಳು ಆಗಲಿ ಎಲ್ಲೆದ್ನಲ್ಲಿ ಅದು ಹೇಳೋಕ್ಕಾಗಲ್ಲ, ಅದು ನನಗೂ ಬರಲ್ಲ ಭಾಷೆ, ಅದೊಂದು ಪ್ರಾಬ್ಲಮ್ಮು. ಬಟ್ ಏನಂದರೆ ನಿಮಗೆ ಅದು ತೋರಿಸ್ತೀನಿ, ಅದು ನೀವು ನೋಡ್ಕೊಳ್ಳಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನೋಡಿರಿ, ಇದು ಆರ್ಮಿ ಬೇಸ್, ಇದು ಸಾಕಾಗಿದೆ ಈಗ ಹೇಳ್ತೀನಲ್ಲ ಆರ್ಮಿ ಬೇಸು. ನೋಡಿರಿ ಇದು ಮೇನು ಎಂಟ್ರೆನ್ಸ್ ಗೇಟ್, ಇದು ಮೇನ್ ಎಂಟ್ರೆನ್ಸ್ ಗೇಟ್ ಇದು. ಹಾಗೇ ಇಲ್ಲಿ ವೆಯ್ಟಿಂಗ್ ಇತ್ತು ಒಂದು, ಹಾಗಾಗಿ ನೋಡಿರಿ ಇದು ಬ್ರಿಡ್ಜ್ ಯಾವ ಥರ ಇದೆ ನೋಡಿರಿ ಗೈಸ್. ಇದು ಮೇನ್ ಬ್ರಿಡ್ಜ್, ಇದು ಮಿಲ್ಟ್ರಿ ಬೇಸ್ ಅಂತಾರಲ್ಲ ಅದರದ್ದು ಇದು. ಬಟ್ ಒಳಗಡೆ ಹೋಗಿದ್ದು ಅದು ಕೂಡ ಸಖತ್ತಾಗಿದೆ ಗೈಸ್ ಹೇಳ್ತೀನಲ್ಲ. ಮೇಲ್ಗಡೆ ಇದೆ ನೋಡಿರಿ, ಹೋಯ್ತದು ಕಾಣಲಿಲ್ಲ ಸಾರಿ. ನೋಡಿರಿ ಒಳಗಡೆ ಮಾತ್ರ ಸಖತ್ ಅಲ್ಟಿಮೇಟ್ ಮಾಡಿದ್ದಾರೆ ಗೈಸ್ ಹೇಳ್ತೀನಲ್ಲ. ಹೋಗ್ಬೇಕಾರೆ ಅದೆಲ್ಲ ನೋಡಿದ್ದೀನಿ. ಸೀನರಿ ಮಾತ್ರ A1 ಗೈಸ್ ಹೇಳ್ತೀನಲ್ಲ. ಮಿಲ್ಟ್ರಿ ಟ್ಯಾಂಕರ್ ನೋಡಿ ಗಾಯ್ಸ್ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ವಾ ಮಿಲ್ಟ್ರಿ ಟ್ಯಾಂಕರು. ನೋಡಿರಿ ಅವೆರಡು ಆನೆ, ಅದು ಮಿಲ್ಟ್ರಿ ಸೆಲ್ಯೂಟು, ಸಾಕಾಗಿದೆ ಮಾತ್ರ ವೈಬ್ ಮಾತ್ರ. ಇದು ನೋಡಿರಿ ಗಾಯ್ಸ್, ಇಲ್ಲಿ ನೋಡಿರಿ ಹೆಂಗಿದೆ ಎಲ್ಲ. ಇದೆಲ್ಲ ಹಾಸ್ಪಿಟಲ್ಲು, ಅಲ್ಲಿ ಏನೇನಿದೆ ಸಿಸ್ಟಮೆಟಿಕ್ ಹಾಸ್ಪಿಟಲ್ ಆಗಲಿ, ಮತ್ತು ಒಟ್ಟು ಆರ್ಮಿ ಇರೋದು ಎಲ್ಲ ಟೋಟಲ್ ಎಲ್ಲ ಅಲ್ಲೇ ಇರುತ್ತೆ ಗೈಸ್. ಎಲ್ಲ ಟೋಟಲ್ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಇರುತ್ತೆ. ನೋಡಿರಿ ಅದು ಸ್ಟ್ಯಾಚ್ಯೂ ಹೆಂಗಿದೆ ಸೆಂಟ್ರಲ್ಲಿ, ಸಾಕಾಗಿದೆ ಗಾಯ್ಸ್ ಹೇಳ್ತೀನಲ್ಲ, ಸೂಪರ್. ನೋಡಿರಿ ಅದೆಲ್ಲ, ಅದು ಒಳಗಡೆ ನೋಡಿರಿ ಇವ್ರು ಇರೋದು ಯಾವ ಥರ ಒಳಗಡೆ ಸಿಸ್ಟಮೆಟಿಕ್ ಇದ್ದಾರೆ ಗಾಯ್ಸ್. ನೋಡಿರಿ ಒಳಗಡೆ ಸಖತ್ತಲ್ವಾ. ಇದು ಆರ್ಮಿ ಬೇಸ್, ಇದು ಒಳಗಡೆ ಅದು ಹೆಸರು ನೋಡಿರಿ. ಇನ್ನೊಂದು ಸ್ವಲ್ಪ ಸ್ಟ್ಯಾಚ್ಯೂ ಇದೆ ತಡ್ರಿ, ಇಲ್ಲಿ ತೋರಿಸ್ತೀನಿ. ಸಖತ್ತಾಗಿದೆ ಗಾಯ್ಸ್. ನೋಡಿರಿ ಇದು ಸೆಂಟ್ರ್ ಮಾತ್ರ ಅಲ್ಟಿಮೇಟ್ ಹೇಳ್ತೀನಲ್ಲ. ನೋಡಿರಿ ಹೆಂಗಿದೆ ನೋಡಿರಿ ಗಾಯ್ಸ್. ಅಲ್ಲಿ ನೋಡಿರಿ ಸ್ಟ್ರಕ್ಚರ್ ನೋಡಿರಿ ಯಾವ ಥರ ಮಾಡಿದ್ದಾರೆ ಅವರು, ಆರ್ಮಿದು ಬೇಸ್ದು ಸಖತ್ತಾಗಿ ಮಾಡಿದ್ದಾರೆ ಗಾಯ್ಸ್. ಇದು ಎಂಟ್ರೆನ್ಸ್ ಗೇಟ್, ಇದು ನೋಡಿರಿ ಒಳಗಡೆ ಆರ್ಚು. ಇಲ್ಲಿ ಒಂದು ಇದೆ ಗಾಯ್ಸ್, ಇಲ್ಲಿ ತೋರಿಸ್ತೀನಿ ನಿಮಗಿನ. ಇಲ್ಲಿ ಎಂಟ್ರೆನ್ಸೇ ನೋಡಿರಿ, ಇದು ಹೆಂಗಿದೆ ಗೊತ್ತಾ, ಅಲ್ಲಿಗೆ ಹೋಗ್ಬಿಟ್ರೆ ಹಂಗೆ ಕೈ ಎತ್ತಿ ಸೆಲ್ಯೂಟ್ ಹೊಡಿಬೇಕು ಗಾಯ್ಸ್, ಆ ಥರ ನೋಡಿರಿ ಇದು ಹೆಂಗಿದೆ ನೋಡಿರಿ. ಇಲ್ಲೆಲ್ಲ ಇದ್ರೊಳಗಡೆ ಮ್ಯೂಸಿಯಮ್ ಇದು, ಅಂದರೆ ಹಳೇ ಕಾಲದ್ದು ಬಂದೂಕುಗಳು ಮತ್ತು ತುಪಾಕಿಗಳು ಎಲ್ಲ ಇದ್ದಾವೆ ಗೈಸ್. ಟೋಟಲ್ಲು ಮ್ಯೂಸಿಯಮ್ ಥರ ಮಾಡಿದ್ದಾರೆ. ಅಂದರೆ ಆಗಿನ ಅವರು ಇದು ಮಾಡಿರ್ತಾರಲ್ಲ ಅದರದ್ದೆಲ್ಲ ಮ್ಯೂಸಿಯಮ್, ಅದು ಆರ್ಮಿ ಬೇಸ್ದು.
ಹೆಂಗಿದೆ ನೋಡ್ರಿ ಗೈಸ್ ವೈಬ್. ಹಿಂದ್ಗಡೆ ನೋಡ್ರಿ ಹೆಂಗಿದೆ. ಇಲ್ಲಿ ಕೂಡ ಗಾರ್ಡನ್ ಮಾಡಿದ್ದಾರೆ ಗೈಸ್, ಏನು ಸಖತ್ತಾಗಿದೆ. ಈ ಸ್ಟ್ರಕ್ಚರ್ ಏನಂತೇಳಿ ಕಮೆಂಟ್ ಮಾಡಿರಿ. ಇದು ನೋಡ್ರಿ ಯಾವ ಥರ ಇದೆ ಸ್ಟ್ರಕ್ಚರು. ಆ ಹೂವು ಡಿಸೈನ್ ಮಾಡಿರೋದಲ್ಲ ಇದು ನೋಡ್ರಿ ಗೈಸ್, ಅದು ನೋಡ್ರಿ ಗೊಂಬೆ ಯಾವ ಥರ ಇದೆ. ಅಲ್ಲಿ ನಾನು ಹೋಗ್ಬಿಟ್ಟು ಅದು ಫಸ್ಟಿಗೆ ಎದುರೇ ಬಿಟ್ಟಿದ್ದೆ ಗೈಸ್, ಅದು ಏನು ಈ ಥರ ಐತಲ್ಲ ಅಂತ ಹೇಳ್ಬಿಟ್ಟು. ನೋಡ್ರಿ ಇದು ಹಳೇದು, ಇದು ಬಂದೂಕು ಅಂದರೆ ಬಂದೂಕನಲ್ಲ, ಇನ್ನೇನೋ ಏನು ಅಂತಾರೆ, ಇದು ಒಂಥರ ಆಯಿಲ್ ಟ್ಯಾಂಕರ್ ಥರನೇ ಅಲ್ಲ, ಟ್ಯಾಂಕರ್ ಇದು ಕೂಡ ನೋಡ್ರಿ. ಮತ್ತು ಇಲ್ಲ ಆದಮೇಲೆ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀರಿ. ಇದು ಮುಗೀತು, ನೆಕ್ಸ್ಟ್ ಪ್ಲೇಸ್ ಮತ್ತೆ ಇದು ಗಲ್ಫ್ ಇದು ಹೊಡಿತಾರಲ್ಲ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದೆಲ್ಲ ಟಿ ಎಲ್ ಎ ಗಾಯ್ಸ್, ಫುಲ್ಲು ಟಿ ಎಲ್ ಎ. ಫೋಟೋ ಶೂಟ್ ಇವ್ರಿಗೆ ಬರೋರಿಗೆ ಮಾತ್ರ ವೈಬೇ ಬೇರೆ ಗಾಯ್ಸ್, ಹೇಳ್ತೀನಲ್ಲ, ಸ್ವರ್ಗ ಅನ್ಕೊಂಬಿಡ್ರಿ. ಏನಿದೆ ಗಾಯ್ಸ್ ಅಲ್ಲಿ ಅಂದರೆ ಬಾಬಾ ಅಂದರೆ ಫೋಟೋ ಶೂಟಿಗೆ ಬರ್ತಾರಲ್ಲ ಗಾಯ್ಸ್, ಅವ್ರಿಗೆ ಮಾತ್ರ ಅಲ್ಟಿಮೇಟ್ ಪ್ಲೇಸ್ ಗಾಯ್ಸ್ ಅದು, ಹೇಳ್ತೀನಲ್ಲ, ಸಖತ್ತಾಗಿದೆ. ನೋಡ್ರಿ ಅದೆಲ್ಲ ನೋಡ್ರಿ, ಎಲೆ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ, ಅದೆಲ್ಲ ಟೀ ಎಲೆ ನೋಡ್ರಿ ಯಾವ ಥರ ಇದೆ. ಈ ಥರ ಇರುತ್ತೆ, ನಾವು ಟೀ ಕುಡಿತೀವಲ್ಲ ದಿನನಿತ್ಯ, ಅದು ಎಲೆ ನೋಡ್ರಿ ಗಾಯ್ಸ್, ಅದು ಯಾವ ಥರ ಇದೆ ನೋಡ್ರಿ. ಅಲ್ಲಿ ಒಳಗಡೆ ನೋಡ್ರಿ ಹೆಂಗಿದೆ ನೋಡ್ರಿ, ಸ್ವರ್ಗ ರೀ. ಅದು ಒಂದು ಜಲಾಶಯ, ಅದನ್ನ ಹೆಸರು ವಂಡರ್ಫುಲ್ ನೇಚರ್ ಗಾಯ್ಸ್, ಹೇಳ್ತೀನಲ್ಲ. ನೋಡ್ರಿ ಹೆಂಗಿದೆ, ಹಾಂ ನೋಡ್ರಿ ಆ ನೇಚರ್ ನೋಡ್ರಿ, ಬಾಬಾ ಎರಡು ಕಣ್ಣು ಸಾಲದು ಗಾಯ್ಸ್, ಹೇಳ್ತೀನಲ್ಲ. ಎಲ್ಲಿ ನೋಡಿದ್ರು ಟೀ ಪ್ಲಾಂಟೇಶನ್, ಎಲ್ಲಿ ನೋಡಿದ್ರು ಟೀ ಪ್ಲಾಂಟೇಶನ್. ಅಂದರೆ ನೋಡ್ರಿ ಸನ್ಸೆಟ್ಟು ಟೈಮಲ್ಲಿ ಬಾಬಾ. ಇನ್ನು ಮುಂದುಗಡೆ ವ್ಯೂ ಪಾಯಿಂಟ್ ಇದೆ ಗಾಯ್ಸ್, ಅಲ್ಲೊಂದಿದೆ, ಇದು ಸಣ್ಣದು ಜರಿ ಥರ, ಬಟ್ ಅಲ್ಲಿ ಹೋಗೋಕ್ಕಾಗಿಲ್ಲ, ಫುಲ್ಲು ಟ್ರಾಫಿಕ್ ಇತ್ತು. ಬಟ್ ಇದೊಂದು ಎಕ್ಸ್ಪ್ಲೋರ್ ಮಾಡಿದ್ದೀರಿ, ಅಲ್ಲಿ ಜಾಗಕ್ಕೆ ಹೋಗಿರೋ ಸ್ಪಾಟಲ್ಲಿ ಇಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಗಾಯ್ಸ್. ನೋಡ್ರಿ ಯಾವ ಥರ ಐತೆ ಸೂರ್ಯನ ಬೆಳಕಿಗೆ. ಇನ್ನು ಇದಕ್ಕೆ ಬಾಬಾ ಸ್ವರ್ಗ ಅನ್ಕೊಂಬಿಟ್ರೆ, ಹೇಳ್ತೀನಲ್ಲ. ನೋಡಿರಿ ನಂದು ಒಂದು ಇರಲಿ ಅಂತ, ನಾನು ಒಬ್ಬನು ಅಂತ ನೋಡ್ರಿ, ಪೀಸ್. ನೆಕ್ಸ್ಟು ಸ್ಪಾಟು ನಿಮಗೆ ಇದು ಮಾಡ್ತೀನಿ ನೋಡ್ರಿ. ನೆಕ್ಸ್ಟ್ ಸ್ಪಾಟಿಗೆ ಬಂದುಬಿಟ್ಟಿವಿ ಆಲ್ರೆಡಿ. ಇದು ಒಂಥರ ಗಾರ್ಡನ್ ಥರನೇ, ಪಾರ್ಕ್ ಥರ, ಬಟ್ ಇಲ್ಲಿ ವೆರೈಟಿ ರುದ್ರಾಕ್ಷಿ ಗಿಡ ಅಂತೆ, ಒಳ್ಳೊಳ್ಳೆ ಒಂಥರ ರೋಸ್ಗಳು ಮಾತ್ರ ಸಿಕ್ಕಾಪಟ್ಟೆ ಇದ್ದು ಗಾಯ್ಸ್, ಹೇಳ್ತೀನಲ್ಲ, ಭಾರಿ ರೋಸ್ ಅಂತೆ, ಏನೇನೋ ಹೂವುಗಳು ಗಾಯ್ಸ್, ಅದು ನಮಗೆಲ್ಲ ಗೊತ್ತಾಗಲ್ಲ. ಏನೋ ಎಷ್ಟೋ ರಕದ ಹೂವುಗಳು, ಒಂದಲ್ಲ ಎರಡಲ್ಲ. ಇದು ಸಿಕ್ಕಾಪಟ್ಟೆ ದೊಡ್ಡ ಗಾರ್ಡನ್ ಗಾಯ್ಸ್, ಇದು ಭಾರಿ ಗಾರ್ಡನ್. ಇದು ದೊಡ್ಡ ಮರಗಳಿದಾವೆ, ಏನೋ ಇಂಪಾರ್ಟೆಂಟ್ ಗಂಧದ ಮರ ಅಂತೆ, ಏನೇನೋ ಇಂಪಾರ್ಟೆಂಟ್ಗಳು ಮರಗಳೆಲ್ಲ ಇದ್ದಾವೆ ಗಾಯ್ಸ್ ಇದರೊಳಗಡೆ. ದೊಡ್ಡ ಪಾರ್ಕ್ ಇದು, ಸಣ್ಣ ಪುಟ್ಟ ಪಾರ್ಕ್ ಇಲ್ಲ, ದೊಡ್ಡ ಪಾರ್ಕ್ ಇದು. ಬೇಗೆ ಸುಡಲು
ಎದೆಯಲಿ ಬೇಸಿಗೆ ಕಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ. ಇಲ್ಲೆಲ್ಲ ನೋಡಿದ್ರಲ್ಲ ಗೈಸ್, ಎಲ್ಲರೂ ಸೇರ್ಕೊಂಬಿಟ್ಟು ಫುಲ್ ಎಂಜಾಯ್ ಮಾಡ್ತಾವ್ರೆ. ಇದು ಒಂದು ಬೋಟಿಂಗ್ ಇದೆ ಗಾಯ್ಸ್, ಅಲ್ಲಿ ಸಖತ್ತಾಗಿ ಬೋಟಿಂಗ್ ಮಾಡ್ಬೋದು. ಬಟ್ ಆ ಟೈಮ್ನ ನಾವು ಹೋಗೋ ಟೈಮ್ನ ಬೋಟಿಂಗ್ ಇದ್ದಿಲ್ಲ, ಓನಾಗಿ ಇದು ಮಾಡಬೇಕು. ಲಾಗ್ ಇಲ್ಲಿಗೆ ಎಂಡ್ ಮಾಡುತ್ತಾ, ಬಾಯ್, ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಆ ಡಿಸೈನ್ ನೋಡಿ ಗಾಯ್ಸ್, ಯಾವ ಥರ ಮಾಡಿರ್ತಾರೆ ಸೆಂಟ್ರ್ ಮರ, ಮತ್ತು ಆ ಫಿನಿಶಿಂಗ್ ಮಾತ್ರ ಅಲ್ಟಿಮೇಟ್ ಬಂದಿರುತ್ತೆ ಗಾಯ್ಸ್, ಹೇಳ್ತೀನಲ್ಲ. ಫಿನಿಶಿಂಗ್ ಮಾತ್ರ ಅಲ್ಟಿಮೇಟ್ ಬಂದಿರುತ್ತೆ. ಅದು ಹೆಂಗೆ ಮಾಡ್ತಾರೋ ಏನೋ ನೋಡಿ, ಚಿಕ್ಕ ಮಕ್ಕಳೆಲ್ಲ ಇದಾಡ್ತಾಯಿದ್ದಾರೆ. ಇದು ಬೋಟಿಂಗ್ ಇರುತ್ತೆ ಗಾಯ್ಸ್, ನಾವೇ ಕಾಲಿಂದ ಇದು ಮಾಡ್ಕೊಂಡು ಹೋಗೋದು ಬೋಟಿಂಗು. ಬಟ್ ಅದು ಇದ್ದಿಲ್ಲ, ಆಗಲೇ ಟೈಮ್ ಆಗಿತ್ತು ಗಾಯ್ಸ್, ಆಗಲೇ ಸನ್ಸೆಟ್ ಟೈಮ್ ಆಗಲೇ. ಬಟ್ ಅಷ್ಟು ಇದು ಹೇಳೋಕ್ಕೆ ಅಂದರೆ ನೋಡಿರಿ ಯಾವ ಥರ ಐತೆ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ರು ಗಾಯ್ಸ್, ಈ ವೀಕೆಂಡೆಲ್ಲ ರಜೆಗಳು ಬೇರೆ. ನೋಡ್ರಿ ಹೆಂಗಿದೆ ನೋಡ್ರಿ, ಇದು ಚಿಕ್ಕದು. ಇದರಲ್ಲೇ ಬೋಟಿಂಗು ಮತ್ತು ಈ ಲಾಗ್ನ ಇಲ್ಲಿ ಎಂಡ್ ಮಾಡುತ್ತಾ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಗಾಯ್ಸ್. ಬಾಯ್, ಸಿ ಯು, ಟೇಕ್ ಕೇರ್.